ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ ಹೆಗ್ಡೆ ಹೆಲ್ಲೂರು. ವೀಕ್ಷಕರೇ, ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಚಂದುವಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ UK ನೇಚರ್ ಸ್ಟೇದಲ್ಲಿದ್ದೇವೆ. ಹಸಿರು ಪರಿಸರದ ನಡುವೆ ಒಂದು ವಿಶಿಷ್ಟವಾದಂತಹ ಆತಿಥ್ಯ ಸಂಸ್ಥೆಯೊಂದನ್ನು ತಮಗೆ ನಾನು ಪರಿಚಯಿಸಲಿಕ್ಕಿದ್ದೇನೆ. ಇದನ್ನು ವಿವರಿಸಲಿಕ್ಕೆ ಶ್ರೀಯುತ ನಿರಂಜನ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಶ್ರೀಯುತರೇ, ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಕಾರ್ಯಕ್ರಮ ಆರಂಭ ಮಾಡೋಣ. ಅದಕ್ಕೂ ಮುನ್ನ ನಮ್ಮ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಮುಕ್ತವಾಗಿ ತಿಳಿಸಿ. ನಿರಂಜನ್ ಭಟ್ ಅವರೇ, ಈ ಒಂದು UK ನೇಚರ್ ಸ್ಟೇ ಅನ್ನುವಂಥ ಜರ್ನಿ ಯಾವಾಗ ಹೇಗೆ ಆರಂಭ ಆಯಿತು? ನಾನು ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಕೋನಾಳದವನು. ನಮ್ಮ ತಂದೆ ಗಿರೀಶ್ ಭಟ್ ಅಂತ, ತಾಯಿ ಶೋಭಾ ಭಟ್. ನಾನು ಓದಿದ್ದು ಮೈಸೂರಲ್ಲಿ. ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಆದ ನಂತರ ನಾನು ದಾವಣಗೆರೆಯಲ್ಲಿ ಕಂಪ್ಯೂಟರ್ ಶಿಕ್ಷಣದ ಕೊಡುವಂಥ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೆ. ಅಲ್ಲಿ ಸುಮಾರು 10-12 ವರ್ಷ ನಾನು ಕೆಲಸ ಮಾಡಿದೆ. ಇದರ ಮಧ್ಯೆ ಒಮ್ಮೆ ನಾನು ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರನ್ನ ಭೇಟಿಯಾಗೋ ಅವಕಾಶ ಇತ್ತು. ಅವರು ದಾವಣಗೆರೆಗೆ ಬಂದರು. ದಾವಣಗೆರೆಯಿಂದ ಇಲ್ಲಿ ನಾಟಕೋತ್ಸವಕ್ಕೆ ಅವ್ರು ಬಂದಿದ್ದರು. ಬಂದು ವಾಪಸ್ ಅವರು ತಿರುಗಿ ಬರ್ತಾ ದಾವಣಗೆರೆಯಲ್ಲಿ ನಾನು ಸಿಕ್ಕಿದಾಗ ಹೀಗೆ ಮಾತಾಡ್ತಾ, ನಿಮ್ಮ ಉತ್ತರ ಕನ್ನಡದವರಲ್ಲಿ ವಿಶಿಷ್ಟವಾದ ಆತಿಥ್ಯ ಇದೆ. ಈಗ ಉದಾಹರಣೆಗೆ ನಮ್ಮಲ್ಲಿ ಬಂದವರನ್ನು ಮಾತಾಡಿಸುವಂಥದ್ದು, ಮನೆ ಜನ ಎಲ್ಲರೂ ಬಂದು ನಾನು ಮಾತಾಡಿಸ್ದಿ ಅಂತ ಹೇಳೋದು, ಆಸೆ ಕುಡೀರಿ ಅಂತ ಹೇಳೋದು, ಮತ್ತು ಹೋಗಬೇಕಾದ್ರೆ ಬಂದು ಅವ್ರನ್ನ ಬೀಳ್ಕೊಡುವಂಥದ್ದು. ಈ ಥರ ನಿಮಗೆ ಆತಿಥ್ಯ ನಿಮ್ಮ ಉತ್ತರ ಕನ್ನಡದವರ ರಕ್ತದಲ್ಲಿದೆ. ನೀವು ಯಾಕೆ ಒಂದು ಆತಿಥ್ಯವನ್ನು ಇಟ್ಕೊಂಡು ಒಂದು ಸಂಸ್ಥೆ ಮಾಡಬಾರ್ದು? ಇದು ಹಾರ್ಡ್ವೇರ್ ಸಾಫ್ಟ್ವೇರ್ ಎಲ್ಲರೂ ಮಾಡ್ತಾರೆ ಅನ್ನೋ ರೀತಿ ಹೇಳಿದರು. ಆ ಮಾತೆಲ್ಲೋ ನನಗೆ ಒಂದು ಪರಿಣಾಮ ಬೀರ್ತು. ಅದ್ರ ಜೊತೆಗೆ ಆವಾಗ ನಾನೇನು ಮಾಡಿದೆ, ಒಂದು ಜಾಗವನ್ನು ಮುಂದೆ ಈ ರೀತಿ ಪ್ರಾಜೆಕ್ಟ್ ಮಾಡೋಕ್ಕೆ ನಾನು ದಾವಣಗೆರೆಯಲ್ಲಿ ಇರಬೇಕಾದ್ರೆ ಈ ಜಾಗವನ್ನು ಖರೀದಿ ಮಾಡಿ ನಂತರದಲ್ಲಿ ನಾನು ಇದಕ್ಕೋಸ್ಕರನೇ ನಾನು ದಾವಣಗೆರೆಯಿಂದ ಇಲ್ಲಿಗೆ ಶಿಫ್ಟ್ ಆಗಿ ಇದನ್ನು ಸ್ಟಾರ್ಟ್ ಮಾಡಿದೆ. ಒಂದು 10-12 ವರ್ಷದ ಜರ್ನಿಯಲ್ಲಿವರೆಗೆ? ಹೌದು. ನಾನು ಇಲ್ಲಿಗೆ ಬಂದು ಈಗ 12ನೇ ವರ್ಷ. ಸೊ ಇಲ್ಲಿ ಬಂದ ಮೇಲೆ ನಾನು ಈ ಜಾಗವನ್ನು ಡೆವಲಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಟೋಟಲಿ ಇದರ ವ್ಯಾಪ್ತಿ ಎಷ್ಟು ವಿಸ್ತಾರವಾದ್ದು ಮತ್ತು ಯಾವ್ಯಾವ ಸೌಲಭ್ಯಗಳಿವೆ ಈಗ? ಇದು ಸುಮಾರು 9 ಎಕರೆ ಜಾಗದಲ್ಲಿ ಇರುವಂಥದ್ದು. ಇಲ್ಲಿ ಮೂಲವಾಗಿ ಈ ಜಾಗ ನನಗೆ ಸಿಕ್ಕಿದ್ದು ಭಾಳ, ನಾನು ತುಂಬ ಅದೃಷ್ಟವಂತ ಅಂತ ಭಾವಿಸ್ತೇನೆ. ಯಾಕೆಂತಂದರೆ 450ಕ್ಕೂ ಹೆಚ್ಚು ಮರಗಳು ಒಂದು ಕಡೆ, ಅದು ಮಾಲ್ಕಿಯಲ್ಲಿ ಇರೋವಂಥ ಸಾಧ್ಯತೆ ಭಾಳ ಕಡಿಮೆ. ಏನೋ ಅದು ಕಾರಣಾಂತರಗಳಿಂದ ಮರಗಳ ಉಳ್ಕೊಂಡು ಬಂತು. ಸೊ ಈ ಸುಮಾರು ಹೆಚ್ಚು ಕಡಿಮೆ ಈ ಕ್ಷೇತ್ರ ಮಹಾಗಣಪತಿ ಹೌದು ಅದೊಂದಿದೆ. ಮತ್ತು ಇದು ಗಂಟೆ ಗಣಪತಿ ದೇವಸ್ಥಾನ ಕೂಡ ನಾನು ಬಂದಾಗ ತುಂಬ ಚಿಕ್ಕದಿತ್ತು. ಗಂಟೆ ಗಣಪತಿ ವಿಸ್ತಾರ ಆದಂತೆಲ್ಲ ನಮಗೆ ಅದರ ಪುಣ್ಯ ನಮಗೆ ಸಿಕ್ತು. ಹಾಗಾಗಿ ನಾವು ಸ್ವಲ್ಪ ಬೆಳೀತಾ ಹೋಗ್ತೀವಿ ಅಂತ ಹೇಳ್ಬೋದು, ನಿಜವಾಗ್ಲೂ ಹೇಳ್ಬೋದು. ಈ ಮರಗಿಡಗಳನ್ನು ಉಳಿಸ್ಕೊಂಡು ಹೇಗೆ ಮಾಡಬೇಕು ಅಂತಂದಾಗ ನಮ್ಮ ವಿಶಿಷ್ಟ ಇಲ್ಲಿದು ಮೊದಲನೇ ವಿಶಿಷ್ಟ ಅಂದರೆ ಆಲ್ಮೋಸ್ಟ್ ಒಂದು ಪ್ರೈವೇಟ್ ಜಂಗಲ್ ಬಂದ ಹಾಗೆ ನಿಮಗೆ ಫೀಲ್ ಆಗ್ತದೆ. ಹೊರಗಡೆ ಜಂಗಲ್ ಇದೆ, ಒಳಗಡೆ ವ್ಯವಸ್ಥೆನೂ ಇದೆ, ವ್ಯವಸ್ಥೆನೂ ಇದೆ. ಆ ರೀತಿಯಲ್ಲಿ ನಾವು ಇದನ್ನು ಡೆವಲಪ್ ಮಾಡಿದ್ವಿ. ಮತ್ತು ಇದು ಪ್ರಾರಂಭ ಮಾಡಿದ್ದು ಒಂದು ಸಣ್ಣ ಕಾಟೇಜಿಂದ. ಈಗ ನಿಮ್ಗೆ ಕಾಣ್ತಾ ಇರೋ ಕಾಟೇಜು ಆರಂಭದ ಬಿಲ್ಡಿಂಗ್. ಇದು ಒಂದು ಸಣ್ಣ 10-15 ಜನರಿಂದ ಪ್ರವಾಸೋದ್ಯಮ ಸ್ಟಾರ್ಟ್ ಮಾಡಿ ಅತಿಥಿಗಳ ರಿಕ್ವೈರ್ಮೆಂಟ್ ಎಷ್ಟು ಅವ್ರಿಗೆ ಏನು ಕೇಳ್ತಾರೆ ಅನ್ನೋದು ತಿಳ್ಕೊಂತ ನಿಧಾನವಾಗಿ ಡೆವಲಪ್ ಮಾಡಿ ವಿಸ್ತಾರ ಮಾಡ್ತಾ. ಹೌದು. ಈಗ ಎಷ್ಟು ಕಾಟೇಜ್ ಇದೆ, ಯಾವ್ಯಾವ ರೀತಿಯ? ಈಗ ಸುಮಾರು ಒಂದು 25ಕ್ಕೂ ಹೆಚ್ಚು ಕೊಠಡಿ ಇದೆ. ಅದರಲ್ಲಿ 2 ಜನ ಉಳ್ಕೊಳ್ಳುವಂಥದ್ದು, 4 ಜನ, ಮತ್ತೆ 6 ಜನ, 10 ಜನ, 20 ಜನ, ಈ ರೀತಿ ಒಟ್ಟುವಾಗಿ 150 ಜನ ಏಕಕಾಲದಲ್ಲಿ ವಾಸ್ತವ್ಯ ಮಾಡುವಂಥ ವ್ಯವಸ್ಥೆಯನ್ನು ಈಗ ಇದೆ. ಆಲ್ಮೋಸ್ಟ್ ಉತ್ತರ ಕನ್ನಡದಲ್ಲಿ ಇದು ಒನ್ ಆಫ್ ದ ಹೈಯೆಸ್ಟ್ ಕೆಪಾಸಿಟಿ, ಹೆಚ್ಚಿನ ಜನರನ್ನ ನೀಡುವುದರಲ್ಲಿ ನಮ್ಮದು ಕೂಡ ಒಂದು ಇದಾಗಿ ಬಂದಿದೆ. ಮತ್ತು ಯಲ್ಲಾಪುರ ಭಾಗದಲ್ಲಿ ಹಿಂದೆ ಬೆಳ್ಳೆಣಿಕೆಯಷ್ಟು ಹೋಮ್ ಸ್ಟೇಗಳಿದ್ದು, ಈಗ ಇನ್ನೂ ಒಂದೊಂದೇ ಹೋಮ್ ಸ್ಟೇಗಳು ಆ್ಯಡ್ ಆಗ್ತಾ ಇದೆ. ಮತ್ತು ಇದು ಯಲ್ಲಾಪುರ ಭೌಗೋಳಿಕವಾಗಿ ಕೂಡ ಪ್ರವಾಸೋದ್ಯಮಕ್ಕೆ ತುಂಬ ಹೇಳಿ ಮಾಡಿಸಿದ್ದ ವಾತಾವರಣ. ಯಾಕಂದರೆ ಇಡೀ ಉತ್ತರ ಕನ್ನಡದ ಮಧ್ಯಭಾಗ ಇದು. ಹಾಗಾಗಿ ಇದರ ಅಡ್ವಾಂಟೇಜನ್ನು ತಗೊಂಡು ನಾವು ನಿಧಾನಕ್ಕೆ ಈ ಹಂತಕ್ಕೆ ತಲುಪಕ್ಕೆ ಸಾಧ್ಯ ಆಯಿತು. ಇಲ್ಲಿ ಏನೇನು ಆ್ಯಕ್ಟಿವಿಟಿ ಮತ್ತು ಸೌಲಭ್ಯ ಇದೆ? ಈಗ ನಾವು ನಿಮ್ಗೆ ಹೇಳ್ದಂಗೆ 150 ಜನರ ವಸತಿ ವಾಸ್ತವ್ಯ. ಅವರಿಗೆ ತಿಂಡಿ, ಬೆಳಗಿನ ಊಟ ಉಪಹಾರ, ಆಮೇಲೆ ಬೆಳಗಿನ ನೇಚರ್ ವಾಕ್,
ಮೇಯ್ನಾಗಿ ನಮ್ಮದು ಫೀಚರ್ ಏನಂದರೆ ನೇಚರ್ ವಾಕ್. ನಮ್ಮ ಪ್ರಾಪರ್ಟಿಗೆ ಅಟ್ಯಾಚ್ ಒಂದು ಹಳ್ಳ ಇದೆ. ಸೊ ಆ ಹಳ್ಳದ ಮುಖಾಂತರನೇ ಅವ್ರು ನಡ್ಕೊಂಡು ಗಂಟೆ ಗಣಪತಿ ದೇವಸ್ಥಾನದವರೆಗೂ ಹಳ್ಳದಲ್ಲೇ ಹೋಗುವಂಥದ್ದು ಒಂದಿದೆ. ಅದು ಭಾಳ ಮಕ್ಕಳಿಗೆ ಇಷ್ಟ ಆಗ್ತದೆ. ಹೆಚ್ಚಿನ ನಾವು ಶಾಲಾ ಪ್ರವಾಸ ಮಾಡಿದಾಗ ಬಯಲು ಸೀಮೆಗಳಿಂದ ಬಂದಂಥ ಮಕ್ಕಳು ಹಳ್ಳದಲ್ಲಿ ಫಸ್ಟ್ ಸ್ಟೆಪ್ಪಲ್ಲೇ ನೀರಲ್ಲಿ ಇಳಿದು ಬಿಡ್ತಾರೋ, ಆ ತೊರೆಯಲ್ಲೇ ನಡ್ಕೊಂಡು ಹೋಗುವಂಥದ್ದು. ಆ ಕಲ್ಲುಗಳನ್ನ, ಮಣ್ಣು ಮತ್ತೆ ಗಿಡ ಮರಗಳನ್ನ, ಬೇರುಗಳು, ಅದು ಒಂಥರ ಅವರಿಗೆ ಓರಿಯೆಂಟೇಷನ್ ಅಂತ ಹೇಳ್ಬೋದು, ಶಿಕ್ಷಣ ಅಂತ ಹೇಳ್ಬೋದು. ಆ ರೀತಿ ಪರಿಸರ ವೀಕ್ಷಣೆ ಜೊತೆಗೆ ದೇವಸ್ಥಾನ ನೋಡಿಕೊಂಡು ಮತ್ತೆ ವಾಕಿಂಗ್ ಬರುವಂಥದ್ದು. ಇದು ಬೆಳಗ್ಗಿನ ಮೊದಲೇ ನಮ್ಮದು ಕೆಲಸ ಏನಂತಂದರೆ ಬಂದಿರೋ ಅತಿಥಿಗಳನ್ನ ಫಸ್ಟ್ ಅವ್ರನ್ನ ನಿಸರ್ಗದ ಮಡಲಿಗೆ ಹಾಕುವಂಥ. ಯಾಕಂದರೆ ಎಷ್ಟೋ ಜನಕ್ಕೆ ಗಿಡಗಳ ಬಗ್ಗೆ ಪರಿಚಯ ಇಲ್ಲ, ಎಲೆಗಳ ಬಗ್ಗೆ ಪರಿಚಯ ಇಲ್ಲ, ಇಲ್ಲಿನ ಹಣ್ಣುಗಳ ಬಗ್ಗೆ ಪರಿಚಯ ಇಲ್ಲ. ಯಾಕಂದ್ರೆ ಈಗ ಎಷ್ಟೋ ಜನ ಕೋಕಮ್ ಜ್ಯೂಸ್ ಅಂತ ಕುಡ್ದಿರ್ತಾರೆ, ಕೋಕಮ್ ಹಣ್ಣೇನು ಅಂತ ಗೊತ್ತಿರಲ್ಲ. ಸೊ ನಾವು ಹೋಗ್ತಾ ಇದು ಮುರುಗಲ ಮರ, ಇದ್ರಲ್ಲಿ ಹಣ್ಣು, ಈ ಥರ ಹಣ್ಣಾಗ್ತದೆ. ತುಂಬಾ ಜನಕ್ಕೆ ನಾನು ಇಲ್ಲಿ ಬಂದ್ಮೇಲೆ ಏಲಕ್ಕಿ ಎಲ್ಲಿ ಬಿಡ್ತದೆ ಅನ್ನೋದು ಗೊತ್ತಿಲ್ಲ. ಕೇಳಿರ್ತಾರೆ, ಏಲಕ್ಕಿ ತಿಂದಿರ್ತಾರೆ. ನಮ್ಮಲ್ಲಿ ಕಾಳುಮೆಣಸು, ಮತ್ತೆ ಭಾಳ ಜನ ಬಂದವರು ಅವ್ರಿಗೆ ಕಾಳುಮೆಣಸಿನ ಎಲೆಗೂ ವೀಳಿದ ಎಲೆಗೂ ವ್ಯತ್ಯಾಸ ಗೊತ್ತಿರ. ಸೊ ಈ ರೀತಿ ನಮ್ಮದು ಮೊದಲನೇ ಆ್ಯಕ್ಟಿವಿಟಿ ಏನಂತಂದರೆ ನೇಚರ್ ವಾಕ್ ಮತ್ತು ನೇಚರ್. ಅದಾದ ನಂತರದಲ್ಲಿ ಅವರು ಬಂದು ನಮ್ಮಲ್ಲಿ ಊಟ ಉಪಚಾರ, ಬೆಳಗಿನ ತಿಂಡಿಗೆ ನಮ್ಮಲ್ಲೇ ಮಾಡಿದಂಥ ಇಡ್ಲಿಯನ್ನು ಕೂಡ ನಾವೇನು ಮಾಡ್ತೇವೆ, ಬಾಳೆ ಎಲೆಯಲ್ಲಿ ಅದನ್ನು ಹೊಯ್ದು ನಮ್ಮ ಅಥೆಂಟಿಕ್ ಆಗಿ ಅದಕ್ಕೆ ಬೆಳಗ್ಗೆ ಅದ್ರ ಜೊತೆಗೆ ಬೆಲ್ಲ. ಎಷ್ಟೋ ಜನಕ್ಕೆ ಈ ನಮ್ಮ ಜೋನಿ ಬೆಲ್ಲ, ಈಗ ಜನಕ್ಕೆ ಆರ್ಗ್ಯಾನಿಕ್ ಬೆಲ್ಲದ ಬಗ್ಗೆ ಈಗ ಅವೇರ್ನೆಸ್ ಬರ್ತಾ ಇದೆ. ಅದು ನಮಗೆ ಮೊದಲಿಂದ ಇತ್ತು, ನಾವು ಯಾವತ್ತೂ ಕೆಮಿಕಲ್ ಹಾಕಿದ ಬೆಲ್ಲ ತಿಂದೇ ಇಲ್ಲ. ಸೊ ಇಲ್ಲಿ ನಮ್ಮಲ್ಲಿ ಚಟ್ನಿ ಅಥವಾ ನಮ್ಮಲ್ಲಿ ತಂಬಳಿ, ನಮ್ಮಲ್ಲಿ ಅಪ್ಪೆ ಹುಳಿ, ಈ ರೀತಿ ಉತ್ತರ ಕನ್ನಡದ ಖಾದ್ಯಗಳನ್ನು ಸೀಸನಲ್ಲಿ ಸಿಗುವಂಥದ್ದು. ಸೀಸನಲ್ಲಿ ಬಂದಾಗ ನಮ್ಮ ಹಲಸಿನಕಾಯಿ ಚಿಪ್ಸು, ಹಲಸಿನ ಹಣ್ಣಿನ ಕಡುಬು, ಈ ರೀತಿ ನಾವು ಉತ್ತರ ಕನ್ನಡದ ಇದನ್ನ ಪರಿಚಯ ಜೀವನ ಶೈಲಿಯಲ್ಲಿ ಏನಿದೆಯೋ ಅದನ್ನ ನೀವು ಹೌದು. ಮತ್ತೆ ಇನ್ನೊಂದೇನಂತಂದ್ರೆ ಆಹಾರ ಪ್ರಿಪರೇಷನ್ ಅಲ್ಲಿ ಕೂಡ ನಮ್ಮ ಮನೆಯವಳು ಸೌಮ್ಯ ಭಟ್, ಅವಳು ಪ್ರತಿದಿನದ ಅಡಿಗೆ ಮಾಡುವಂಥವ್ರು ಅವಳೇ. ಸೊ ಹಾಗಾಗಿ ನಮ್ಮ ಅಡಿಗೆ ಮನೆಗೆ ಸೋಡಾ ಆಗಲಿ, ಆರ್ಟಿಫಿಷಿಯಲ್ ಕಲರ್ ಆಗಲಿ, ಅಜಿನಮೋಟೋ ಆಗಲಿ, ಬೇರೆ ಯಾವುದು ಎಂಟ್ರಿ ಇಲ್ಲ. ನೈಸರ್ಗಿಕವಾಗಿ ಸಿಗುವಂಥ ಆಹಾರ ಇರೋದ್ರಿಂದ ಬಹಳ ಜನರ ಮೆಚ್ಚುಗೆಗೆ ಕಾರಣ ಅದೇ. ಯಾಕಂದ್ರೆ ನೀವು ಪ್ರವಾಸದಲ್ಲಿ ಹೆಚ್ಚಾಗಿ ತೊಂದರೆ ಕೊಡೋದೇ ಹೊಟ್ಟೆ. ನೀವು ಹೊಟ್ಟೆ ಸರಿ ಇದ್ರೆ ಎಲ್ಲನೂ ನೋಡ್ಬೋದು. ನೀವು ಹೊಟ್ಟೆ ಕೆಟ್ಟರೆ ಅಲ್ಲಿ ಪ್ರವಾಸ ಕೆಟ್ಟ ಹಾಗೇನೆ. ಹಾಗಾಗಿ ಒಂದು ಅಥೆಂಟಿಕ್ ಆದಂಥ ಫುಡ್. ಎರಡನೇದೇನಂದ್ರೆ ಇದ್ರ ಜೊತೆಗೆ ನಾವು ಈ ಕಳೆದ 2 ವರ್ಷದಿಂದ ಅಡ್ವೆಂಚರ್ ಆಕ್ಟಿವಿಟೀಸ್ 13 ಅಡ್ವೆಂಚರ್ ಆಕ್ಟಿವಿಟೀಸ್ ಇಲ್ಲಿ ಸೆಟಪ್ ಮಾಡಿದ್ವಿ. ಅದರಲ್ಲಿ ಜಿಪ್ ಲೈನ್ ಬಂತು, ಸ್ಕೈ ಸೈಕ್ಲಿಂಗ್ ಅಂತ ಇದೆ, ಆಮೇಲೆ ನೆಟ್ ಕ್ಲೈಂಬಿಂಗ್ ಅಂತ ಇದೆ, ಬರ್ಮಾ ಬ್ರಿಡ್ಜ್ ಅಂತ ಇದೆ. ಇವೆಲ್ಲ ಏನಾಗುತ್ತೆ ಅಂದ್ರೆ ಅವ್ರಿಗೆ ಒಂದು ಆ ಭಯವನ್ನ ಹೋಗಿಸ್ಲಿಕ್ಕೆ, ಉದಾಹರಣೆಗೆ ಹೈಟ್ ಫೋಬಿಯಾ ಇರ್ತದೆ, ಮೇಲೆ ಹೋದ ತಕ್ಷಣ ಕೈ ನಡುಗುವಂಥದ್ದು, ಕಾಲು ನಡುಗುವಂಥದ್ದು, ಇದೆಲ್ಲ ಆಕ್ಟಿವಿಟಿ ಮಾಡಿದಾಗ ಅವ್ರಿಗೆ ಒಂದೊಂದು ಬೇರೆ ಒಂದು ಇದು ಬರ್ತದೆ. ಅದ್ರ ಜೊತೆಗೆ ಸ್ವಿಮ್ಮಿಂಗ್ ಪೂಲ್, ನೀರಿನಲ್ಲಿ ಈಜಾಡ್ಲಿಕ್ಕೆ 2 ಥರ ಸ್ವಿಮ್ಮಿಂಗ್ ಪೂಲ್ ಇದೆ, ಒಂದು ನೈಸರ್ಗಿಕ, ಒಂದು ತುಂಬಿಸಿ, ಬಟ್ ಎರಡೂ ಕೂಡ ನ್ಯಾಚುರಲ್ ವಾಟರ್. ನಾವು ನಮ್ಮ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಎಲ್ಲಿ ಕೂಡ ನಾವು ಕೆಮಿಕಲ್ ಹಾಕೋದಿಲ್ಲ, ಕ್ಲೋರಿನ್ ಆ್ಯಡ್ ಮಾಡೋದಿಲ್ಲ. ವಾರಕ್ಕೊಮ್ಮೆ ನೀರನ್ನು ಬದಲಾಯಿಸಿಬಿಡ್ತೇವೆ, ಹೊಸ ನೀರನ್ನು ಹಾಕಿಬಿಡ್ತೇವೆ. ಯಾಕಂದ್ರೆ ಈಗ ದೊಡ್ಡ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ನೀರು ಬದಲಾಯಿಸೋದು ಅಂತ ಇಲ್ವೇ ಇಲ್ಲ. ಸ್ವಲ್ಪ ನೀರು ರಾಸಾಯನಿಕವನ್ನು ಹಾಕೋದು ಮತ್ತೆ ಮರುಬಳಕೆ ಮಾಡೋದು, ಈ ರೀತಿ ಇರೋದ್ರಿಂದ ನೈಸರ್ಗಿಕವಾದಂಥ ಸ್ವಿಮ್ಮಿಂಗ್ ಪೂಲ್. ಅದರ ಜೊತೆಗೆ ದೇಸಿ ಕ್ರೀಡೆಗಳು, ನಾವು ಲಗೋರಿ ಆಡಿಸ್ತೇವೆ ಅವ್ರಿಗೆ, ಗಿಲ್ಲಿ ದಾಂಡು. ಯಾಕಂದ್ರೆ ಇವೆಲ್ಲ ಮರೆಯಾಗ್ತಿರುವಂಥ ಕ್ರೀಡೆ. ಈಗ ಹೊಸ ಕ್ರೀಡೆಗಳು ಎಲ್ಲ ಕಡೆ ಸಿಗ್ತದೆ. ಅದನ್ನ ಹಳ್ಳಿ ದೇಸಿ ಕ್ರೀಡೆಗೆ ಒತ್ತು ಕೊಡ್ತೇವೆ. ಅದರ ಜೊತೆಗೆ ನಮ್ಮಲ್ಲಿ ಚಿತ್ರೀಕರಣಗಳು, ಚಲನಚಿತ್ರ ಚಿತ್ರೀಕರಣಗಳು ಸಾಕಷ್ಟು ಆಗಿದೆ. ತಂಡದವರು ಬಂದು ತಂಡದವರು ಬಂದು ಉಳ್ಕೊಂಡು ಇಲ್ಲಿದು ಸ್ವಲ್ಪ ಭಾಗವನ್ನ, ಸುತ್ತಮುತ್ತಲ ಭಾಗಗಳನ್ನ ಶೂಟಿಂಗ್ ಮಾಡುವಂಥದ್ದು ಅದು ನಡೀತದೆ. ಅದರ ಜೊತೆಗೆ ನಮಗೆ 100-150 ಜನರು ಕುಳಿತುಕೊಳ್ಳುವಂಥ ಒಂದು ವಿಶಾಲವಾದ ಹಾಲ್ ಇದೆ. ಈಗ ಸದ್ಯಕ್ಕೆ ನಮ್ಮಲ್ಲಿ ಒಂದು ತರಬೇತಿ ನಡೀತಾ ಇದೆ, 60 ಜನ ಈಗ ತರಬೇತಿ ತಗೊಳ್ತಾ ಇದ್ದಾರೆ. ಸೊ ಈ ಥರ ಬಂದಾಗ ತರಬೇತಿಗೆ ವಿಶೇಷವಾಗಿ ನಾವು CMTC ಅಂತ ಗೌರ್ಮೆಂಟಿಂದ ಒಂದು ಅಂಗಸಂಸ್ಥೆ ಜೊತೆ, ಮತ್ತೆ ಕನೆಕ್ಟ್ ಅಂತ ಧಾರವಾಡದ ಒಂದು NGO ಜೊತೆ, ಮತ್ತೆ JSW ಜಿಂದಾಲ್ ಆ ಫ್ಯಾಕ್ಟ್ರಿಯವ್ರ ಜೊತೆ ಅವ್ರದ್ದು ನಮ್ದು ಒಂದು ಒಡಂಬಡಿಕೆ ಇದೆ. ಹಾಗಾಗಿ ಅವರು ಬಂದು ಟ್ರೈನಿಂಗ್ ತಗೊಳ್ಳುವಂಥದ್ದು. ಆಮೇಲೆ ಬಂದಿರುವಂಥ ಅತಿಥಿಗಳಿಗೆ ಸೈಟ್ ಸೀಯಿಂಗ್, ಉದಾಹರಣೆಗೆ ನಮ್ಮ ಸುತ್ತಮುತ್ತಲು ಮಾಗೋಡ್ ಫಾಲ್ಸು, ಜೇನ್ಕಲ್ ಗುಡ್ಡ, ಕೌಡಿಕೆರೆ, ಗಂಟೆ ಗಣಪತಿ ದೇವಸ್ಥಾನ, ಇದು ಅರ್ಧ ದಿನ. ಮಧ್ಯಾಹ್ನ ಮೇಲೆ ಸಾತೋಡಿ ಫಾಲ್ಸ್ ಮತ್ತು ಶಿವಪುರ, ಇದು ಒಂದು ದಿನದಲ್ಲಿ. ಅಂದರೆ ನಾವು
ಇದನ್ನು ನಾವು ಸುಮಾರಾಗಿ 5 ವಂಡರ್ಸ್ ಆಫ್ ಯಲ್ಲಾಪುರ ಅಂತ, ಕರೆಕ್ಟ್, ಯಲ್ಲಾಪುರದ ಅದ್ಭುತಗಳನ್ನ ಅವ್ರಿಗೆ ತೋರಿಸುವಂಥದ್ದು. ಕರೆಕ್ಟ್, ಇವೆಲ್ಲವೂ ಕೂಡ ಈ ರೀತಿ ಒಂದೊಂದೇ ಆಕ್ಟಿವಿಟೀಸ್. ಕರೆಕ್ಟ್. ಆಮೇಲೆ ಅದಾದಮೇಲೆ ಅವರಿಗೆ ರೈನ್ ಡ್ಯಾನ್ಸ್, ಮಕ್ಕಳಿಗೆ ವಿಶೇಷವಾಗಿ ಮಳೆಯಲ್ಲಿ ನೃತ್ಯ ಮಾಡುವಂಥದ್ದು, ರೈನ್ ಡ್ಯಾನ್ಸ್ ಆಗಿರ್ಬೋದು. ಅದಾದಮೇಲೆ ಸಾಯಂಕಾಲ ಒಂದು ಕ್ಯಾಂಪ್ ಫೈರು, ಅದರ ಜೊತೆಗೆ ಮ್ಯೂಸಿಕ್ಕು. ಮತ್ತು ಹೆಚ್ಚಿನ ಸಂಖ್ಯೆ ಜನ ಇದ್ದಾಗ ನಾವು ಅತಿಥಿಗಳಿಗೆ ಈ ನಮ್ಮಲ್ಲಿ ಕಲೆ ಯಕ್ಷಗಾನದ ಒಂದು ಅರ್ಧ ಗಂಟೆ ಕಾರ್ಯಕ್ರಮ, ಮತ್ತು ದಮಾಮಿ, ನಮ್ಮ ಸಿದ್ಧಿ ಜನಾಂಗದವರ ಕಲೆಯಾದಂಥ ದಮಾಮಿ, ಆ ಕಾರ್ಯಕ್ರಮನೂ ಕೂಡ ಮಾಡಿಸ್ತೇವೆ. ಅದಕ್ಕೆ ಸಾಕಷ್ಟು ಜನ ಇರಬೇಕು, ಯಾಕಂದರೆ ಜನ ಇದ್ರೇ ಕಲಾವಿದರಿಗೂ ಒಂದು ಹುರುಪು ಇರ್ತದೆ. ಹಾಗಾಗಿ ಅದನ್ನು ಮಾಡಿಸಿ ರಾತ್ರಿ 10ವರೆಗೆ ನಾವು ನಮ್ಮ ಆ ದಿನದ ಚಟುವಟಿಕೆ ಬಂದ್ ಮಾಡ್ತೇವೆ. ಯಾಕಂದ್ರೆ 10ವರೆ ಮೇಲೆ ನಾವು ಸ್ಪೀಕರ್ ಹಾಕಲ್ಲ, ಯಾಕಂದ್ರೆ ನಾವು ನಮ್ಮಿಂದ ಸುತ್ತಮುತ್ತಲವ್ರಿಗೂ ಮತ್ತೆ ತೊಂದರೆ, ಮತ್ತೆ ಪ್ರಾಣಿಗಳು ಪಕ್ಷಿಗಳಿಗೂ ತೊಂದರೆ ಆಗ್ಬಾರ್ದು. ಇದು ಅಲ್ಲದೇನೆ ಬರ್ಡ್ ಫೋಟೋಗ್ರಫಿ ಒಂದು ಸಮೂಹ ಇದೆ. ಅವರು ನಮ್ಮಲ್ಲಿ ಬಂದು ಅವರು ಕೆಲವೊಬ್ರು ಹಗಲು ಫೋಟೋ ತೆಗಿತಾರೆ, ಕೆಲವೊಬ್ರು ಮ್ಯಾಕ್ರೋ ಫೋಟೋಗ್ರಫಿ ಅವರು ರಾತ್ರಿ ಫೋಟೋ ತೆಗಿತಾರೆ. ಫೋಟೋಗ್ರಫಿ ಅವರಿಗೆ ಸ್ಕೋಪ್ ಇದೆ. ಆಮೇಲೆ ಈ ಮರಗಿಡಗಳ ಬಗ್ಗೆ ಅಧ್ಯಯನ ಮಾಡೋರಿಗೆ ಅವ್ರಿಗೂ ಸ್ಕೋಪ್ ಇದೆ. ಶಾಲೆ ಪ್ರವಾಸದಲ್ಲಿ ಬಂದಾಗ ಈ ಮರಗಳ ಬಗ್ಗೆ ಅದನ್ನು ಅಂದ್ರೆ ನಾವೇನು ಹೇಳ್ತೀವಿ ಅಗ್ರಿ ಟೂರಿಸಮ್ ಕೂಡ ನಾವು ಸ್ವಲ್ಪ ಪ್ರೋತ್ಸಾಹ ಅಂದ್ರೆ ನಾವು ಇನ್ವಾಲ್ವ್ ಮಾಡ್ತಾ ಇದ್ದೀವಿ. ಸೊ ಇಷ್ಟು ಬೆಳಗ್ಗಿಂದ ಸಂಜೆವರೆಗೆ ಅವರಿಗೆ ಒಂದು ನಿಮಿಷನೂ ಬೇಜಾರಾಗದೇ ಇದ್ದಂಗೆ ಅವ್ರನ್ನ ಪರಿಸರದ ಮಧ್ಯೆ ಇನ್ವಾಲ್ವ್ ಮಾಡೋದೇ ನಮ್ಮ ಮೂಲ ಉದ್ದೇಶ. ಮತ್ತೆ ಜೇನು ಇದೆಯಾ? ಹೌದು ನೀವು ಹೇಳಿದ್ದಾದ್ರೆ ಜೇನು ಸಾಕಣೆನೂ ಇದೆ. ಆಮೇಲೆ ಮತ್ತೆ ನಾವು ಜೇನನ್ನ ಈ ಸಿದ್ಧಿ ಸಮುದಾಯ ಇವರು ಲೋಕಲ್ಲಿಂದ ವಾರ್ಷಿಕವಾಗಿ ಜೇನನ್ನು ಖರೀದಿ ಮಾಡ್ತೇವೆ. ಖರೀದಿ ಮಾಡಿ ಅದನ್ನು ಸಂಸ್ಕರಣೆ ಮಾಡಿ ನಾವು ಗ್ರಾಹಕರಿಗೆ ಕೊಡ್ತೀವಿ. ಅಂದರೆ ನಮ್ಮ ಬರೋ ಗೆಸ್ಟ್ಗಳು ಉತ್ತರ ಕನ್ನಡದಲ್ಲಿ ಶುದ್ಧ ಜೇನುತುಪ್ಪ ಇದನ್ನ ಕೇಳೋದ್ರಿಂದ ಅದನ್ನು ನಾವು ಕೊಡುವಂಥ ವ್ಯವಸ್ಥೆ ಮಾಡಿದ್ವಿ. ಇದು ಇಷ್ಟು ನಡೆಯುತ್ತಿರುವ ಆಕ್ಟಿವಿಟಿ ಅಂದ್ರೆ ಪರಿಸರದ ನಡುವೆ ಏನೆಲ್ಲ ಒಂದು ಪರಿಸರಕ್ಕೆ ಪೂರಕವಾಗಿ ಏನೇನನ್ನ ಅವರಿಗೆ ತೋರಿಸಬಹುದು, ಹೇಳ್ಕೊಡ್ಬಹುದು, ಅದನ್ನೆಲ್ಲ ಆಕ್ಟಿವಿಟಿಯನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ಯೋಜನೆ ಏನೇನಿದೆ ಸರ್? ಈಗ ಮುಂದಿನ ಯೋಜನೆ ಈಗ ಆಲ್ರೆಡಿ ಪ್ರಾರಂಭವಾಗಿ ಇಷ್ಟು ಚೆನ್ನಾಗಿರೋ ಪರಿಸರಕ್ಕೆ ಪೂರಕವಾಗಿ ನಾವು ನ್ಯಾಚುರೋಪತಿ ಅಂದ್ರೆ ಧ್ಯಾನ ಮತ್ತೆ ಹೀಲಿಂಗ್ ಅದನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಿದೆ. ಆಲ್ರೆಡಿ ಈಗ ಒಂದು ಸಣ್ಣ ಪ್ರಯತ್ನವಾಗಿ ಆಯಿಲ್ ಮಸಾಜನ್ನು ಸ್ಟಾರ್ಟ್ ಮಾಡಿದ್ದೇವೆ. ಈಗ ಆಲ್ರೆಡಿ 2 ಬ್ಯಾಚು, ಪುರುಷರ ಬ್ಯಾಚು, ಮಹಿಳೆಯರ ಬ್ಯಾಚು. ಪುರುಷರಿಗೆ ಪುರುಷರಿಂದ, ಮಹಿಳೆಯರಿಗೆ ಮಹಿಳೆಯರಿಂದ ಆಯಿಲ್ ಮಸಾಜ್ ಅದನ್ನ ನಾವು ಈಗ ಮುಂದೆ 3-4 ವಾರದಿಂದ ಒಂದು 3-4 ಬ್ಯಾಚ್ ಮಾಡಿದ್ದೇವೆ. ಇದು ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಸ್ಟೀಮ್ ಬಾತು, ಆಮೇಲೆ ಫಿಶ್ ಮೀನುಗಳಿಂದ ಚಿಕಿತ್ಸೆ, ಮತ್ತೆ ಮಡ್ ಬಾತು, ಈ ರೀತಿ ಏನು ಪಂಚಕರ್ಮ ಚಿಕಿತ್ಸೆ ಎಲ್ಲವನ್ನ ಒನ್ ಬೈ ಒನ್. ಯಾಕಂದ್ರೆ ಈ ಪರಿಸರದ ಹೆಚ್ಚಿನ ಲಾಭ ಸಿಗಲಿ, ಬಂದವ್ರಿಗೆ ಸಿಗುವಂಗಾಗ್ಲಿ ಅಂತ. ಉದಾಹರಣೆಗೆ ನಮ್ಮ ಹಳ್ಳ ಸೈಡಲ್ಲಿ ಒಂದಿಷ್ಟು ಬೆಂಚ್ಗಳನ್ನ ಹಾಕಿ ಅವ್ರಿಗೆ ಮಸಾಜ್ ಆದ ತಕ್ಷಣ ಸನ್ ಬಾತ್, ಇಷ್ಟು ಬಿಸಿಲನ್ನ ಆರಾಮಾಗಿ ಮೈ ಮೇಲಿದ್ರೆ ವಿಟಮಿನ್ ಡಿ ಜನರೇಟ್ ಆಗುತ್ತೆ, ಮತ್ತೆ ಬೇರೆ ಬೇರೆ ರೀತಿ ಅವ್ರಿಗೆ ಬೆನಿಫಿಟ್ ಆಗುತ್ತೆ. ನಮ್ಮ ಮುಂದಿನ ಯೋಜನೆ ಏನಂತಂದ್ರೆ ಒಂದು ಉತ್ತರ ಕನ್ನಡದಲ್ಲಿ ಒಂದು ಒಳ್ಳೆ ನೇಚರ್ ಸ್ಟೇ ಆಗಿ ನಾವು ಇದನ್ನ ಮುಂದುವರಿಸಬೇಕು. ಮತ್ತೆ ಇದ್ರ ಮೂಲಕ ಈ ರೀತಿ ಪ್ರಾಜೆಕ್ಟ್ ಮಾಡೋರಿಗೆ ಅದು ಎನ್ಕರೇಜಿವ್ ಆಗಿರ್ಬೇಕು ಅಂತ. ಬಟ್ರೆ ಕೊನೆಯದಾಗಿ ಈ ಉತ್ತರ ಕನ್ನಡದ ಟೂರಿಸಂ ಸಾಧ್ಯತೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆ ಏನು? ಇಲ್ಲ, ವಿಪುಲವಾದ ಅವಕಾಶ ಇದೆ. ಸರ್ಕಾರ ಕೂಡ ಆ ಮಟ್ಟದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಈ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬೀರಣ್ಣ ನಾಯ್ಕ ಮೊಗಟ ಅವ್ರ ನೇತೃತ್ವದಲ್ಲಿ ಉತ್ತರ ಕನ್ನಡ ಪ್ರವಾಸೋದ್ಯಮ ಸಲಹಾ ಸಮಿತಿ ಅಂತ ಮಾಡಿ ಅವರೊಂದು ಅಧ್ಯಯನ ಮಾಡಿ ಅದನ್ನ ವರದಿನ ಸಿದ್ಧಪಡಿಸಿದ್ದಾರೆ. ಇದು ಸದ್ಯದಲ್ಲಿ ಅದು ನಮ್ಮ ನೇಚರ್ ಸ್ಟೇದಲ್ಲೇ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ಮಿನಿಸ್ಟರ್ H.A. ಪಾಟೀಲ್ ಅವರಿಗೆ ಪ್ರವಾಸೋದ್ಯಮ ಸಚಿವರಿಗೆ ಕೊಡುವಂತ ಕೆಲಸ ಆಗ್ತಾ ಇದೆ. ಅದರ ಜೊತೆಗೆ ತುಂಬಾ ಯುವಕರು ನೇಚರ್ ಸ್ಟೇ, ಹೋಮ್ ಸ್ಟೇ ಮಾಡ್ಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಅದೊಂದು ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ನಾವು ಇದನ್ನ ಕಾಂಪಿಟೇಷನ್ ಅಂತ ನಾನು ಭಾವಿಸಲ್ಲ. ಯಾಕಂದ್ರೆ ಈ ರೀತಿಯ ಒಂದು ಬಹಳ ಅಂದ್ರೆ ಹೆಚ್ಚಿನ ರೆಸಾರ್ಟ್ಗಳು ಬಂದಾಗ ಏನಾಗ್ತದೆ ಅಂದ್ರೆ ಯಲ್ಲಾಪುರ ಒಂದು ಹಬ್ಬ ಆಗ್ತದೆ. ನಾವು ಇಲ್ಲ ಯಲ್ಲಾಪುರದಲ್ಲಿ ಒಂದಲ್ಲಿ ನಾವು ಈಗ ಮೊದಲು ಯಲ್ಲಾಪುರದಲ್ಲಿ 1 ಲಾಡ್ಜ್ ಇತ್ತು, ಈಗ 5 ಲಾಡ್ಜ್ ಆದಾಗ ಒಂದು ಧೈರ್ಯ ನಿಮ್ಗೆ ಯಾವ್ದೋ ಒಂದು ಲಾಡ್ಜಲ್ಲಿ ರೂಮ್ ಸಿಗ್ತದೆ, ಅಟ್ಲೀಸ್ಟ್ ಸ್ಟೇ ಮಾಡಬಹುದು ಅಂತ. ಹಾಗಾಗಿ ಬಹಳ ಚೆನ್ನಾಗಿದೆ ಉತ್ತರ ಕನ್ನಡ ಪ್ರವಾಸೋದ್ಯಮಕ್ಕೆ 100% ಇದಿದೆ. ಸರ್ಕಾರದಿಂದನೂ ಈ ರೀತಿಯ ಒಳ್ಳೆ ಅಭಿಪ್ರಾಯ ಮತ್ತೆ ಪ್ರೋತ್ಸಾಹ ಇದು ಸಿಕ್ಕಿದ್ರೆ ಉತ್ತರ ಕನ್ನಡದಲ್ಲಿ ಮುಂದೊಂದಿನ ಪ್ರವಾಸೋದ್ಯಮನೇ ಒಂದು ಮುಖ್ಯವಾಗಿ ಆಗುವಂತ ಎಲ್ಲ ಸಾಧ್ಯತೆ ನನಗೆ ಕಾಣಿಸ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಆ್ಯಕ್ಚುಲಿ ಉತ್ತರ ಕನ್ನಡಕ್ಕೆ ಇಲ್ಲಿನ ಪರಿಸರವೇ ಬಂಡವಾಳ, ಆ್ಯಕ್ಚುಲಿ ಪರಿಸರವೇ ಇಲ್ಲಿನ ಶಕ್ತಿ. ಇದನ್ನು ಬಳಸ್ಕೊಂಡು ಬೆಳೀಲಿಕ್ಕೆ ಬಹಳ
ಅವಕಾಶಗಳಿವೆ. ಅದನ್ನು ಇಲ್ಲಿಯ ಜನ ಬಳಸ್ಕೊಂಡು ನಿಜಕ್ಕೂ ಪರಿಸರಕ್ಕೆ ಪೂರಕವಾಗಿ ಈ ಪರಿಸರವನ್ನು ಉಣಬಡಿಸುವ ಕೆಲಸ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕಿದೆ. ಅದಕ್ಕೆ ನಿರಂಜನ್ ಭಟ್ ಅಂತವರು ತುಂಬ ಜನ ತಯಾರಾಗಬೇಕು. ಇಷ್ಟು ಹೊತ್ತು ಆ ಕುರಿತಾಗಿ ನಮಗೆ ಮಾಹಿತಿ ನೀಡಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ಅವರನ್ನು ನೇರವಾಗಿ ಸಂಪರ್ಕಿಸುವ ಮೂಲಕಲೂ ಸಹಿತ ತೆಗೆದುಕೊಳ್ಬೋದು. ಇಷ್ಟೊತ್ತು ನಮಗೆ ಮಾಹಿತಿ ಕೊಟ್ಟಿದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದ. ಧನ್ಯವಾದ. ನಮ್ಮ ಒಂದು ಸಣ್ಣ ಪ್ರಯತ್ನವನ್ನು ನೀವು ಗುರುತಿಸಿ ಅಷ್ಟು ದೂರದಿಂದ ಬಂದು ನಮ್ಮ ಅನಿಸಿಕೆಯನ್ನು ಪಡೆದಿದ್ದಕ್ಕೆ ನಮ್ಮ ನೇಚರ್ ಸ್ಟೇ ಪರವಾಗಿ ತಮಗೂ ತುಂಬ ಧನ್ಯವಾದ. ಧನ್ಯವಾದ ಸರ್.